ನಮ್ಮ ರಾಷ್ಟ್ರೀಯ ಪ್ರಾಣಿ. ಈ ಹುಲಿ ಇವತ್ತು 5 ಹುಲಿಗಳನ್ನು ಕಳ್ಕೊಂಡಿದ್ದೀವಿ. ಇದಕ್ಕೆ ಕಾರಣೀಕರ್ತರು ಯಾರು ಅನ್ನುವಂಥದ್ದು ಈಗ ಗೊತ್ತಾಗಿದೆ ಅಂತೆ. ಯಾರು ವಿಷ ಇಟ್ಟವರು ಅನ್ನುವಂಥದ್ದು ಕೂಡ ಈಗ ಪತ್ತೆಯಾಗಿದೆ ಅಂತೆ. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್, ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನವನ್ನ ಮಾಡಿದಂಥವ್ರು ಯಾರು? ಹುಲಿಗಳ ನಿಗೂಢ ಸಾವಿನ ಪ್ರಕರಣವನ್ನ ಈಗ ಅರಣ್ಯ ಅಧಿಕಾರಿಗಳು ಭೇದಿಸಿದ್ದಾರೆ. ಹುಲಿಗೆ ವಿಷವಿಕ್ಕಿದ ದುಷ್ಕರ್ಮಿಯನ್ನ ಪತ್ತೆ ಮಾಡಲಾಗಿದೆ. ಅವನಿಗೂ ಅದೇ ವಿಷವನ್ನ ತಿನ್ನಬೇಕು ಅಂತ ಹೇಳಬೇಕು. ಮಲೆಮಹದೇಶ್ವರ ಬೆಟ್ಟದ ಕಳ್ಳಬೆದ್ದೊಡ್ಡಿಯ ಶಿವಣ್ಣವನ್ನ ವಶಕ್ಕೆ ತಗೊಂಡಿದ್ದಾರೆ. ಶಿವಣ್ಣ ಹಾಗೂ ಆತನ ಮಗ ಅಂತೆ. ಯಾಕ್ರಪ್ಪ ನಿಮಗೆ? ತಂದೆಯನ್ನ ವಶಕ್ಕೆ ಪಡಿತಾ ಇದ್ದಂತೆ ಮಗ ಎಸ್ಕೇಪ್ ಆಗಿದ್ದಾನೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನ. ಅದೇ ಬೆಟ್ಟದಲ್ಲಿ ವಾಸ ಮಾಡ್ತಿರಲ್ರಿ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ಯಾವುದರ ಮೇಲೆ ಇರ್ತಾ ಇದ್ದಿದ್ದು? ಏನ್ರಿ, ಪೂಜೆ ಮಾಡಕ್ ಮಾತ್ರ ಕಲ್ಲಿನಲ್ಲಿರುವಂತಹ ಅದು ಬೇಕು, ಸಾಯಿಸಕ್ ಮಾತ್ರ ಅದು ಬೇಡ. ಏನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನ ಪ್ರಕರಣ ಏನಿದೆ? ಹುಲಿಗಳು ಸತ್ತಿದ್ದು ಹೇಗೆ? ಕಾರಣ ಈಗ ಬಹಿರಂಗವಾಗ್ತಾ ಇದೆ. ನಿಜ ಕಕ್ಕಿದ ಪ್ರಮುಖ ಆರೋಪಿ ಕಳ್ಳಬೆದ್ದೊಡ್ಡಿಯ ಶಿವಣ್ಣ. ಕಾಡಿಗೆ ಹಸುಗಳನ್ನ ಮೇಯಲು ಬಿಡ್ತಾ ಇದ್ದಿದ್ದು ಶಿವಣ್ಣ ಕುಟುಂಬ. ಅಲ್ಲಿ ಬಿಡುವಂಗೆ ಇಲ್ಲ. ಮೊದಲನೇದಾಗಿ ಈ ವೇಳೆ ಹಸುವಿನ ಮೇಲೆ ಹುಲಿ ದಾಳಿಯನ್ನ ಮಾಡಿದೆ. ಕಾಡಿಗೆ ನಿನಗೆ ಯಾರಪ್ಪ ಬಿಡಕ್ ಹೇಳಿದ್ದಿದ್ದು? ಹುಲಿ ಹಸುವನ್ನ ಕೊಂದಿದ್ರಿಂದ ಸೇಡಿಗೆ ಬಿದ್ದಿದ್ದಂತೆ ಶಿವಣ್ಣ. ಅದೇ ಕೋಪದಲ್ಲಿ ಹಸುವಿನ ಮೃತದೇಹಕ್ಕೆ ವಿಷ ಸಿಂಪಡಣೆಯನ್ನ ಮಾಡಿದ್ದಾನೆ. ವಿಷಪೂರಿತ ಮಾಂಸವನ್ನ ತಿಂದು 5 ಹುಲಿಗಳು ಸಾವನ್ನಪ್ಪಿದ್ದಾವೆ. ಈಗ ನೀ ಸಾಕಿದಂತ ಹಸುವಿನ ತಿಂದುಬಿಟ್ಟು ಅವನ್ನ ನಿನ್ನ ವಿಷ ಇಟ್ಟಿದೆಯಲ್ಲ, ನೀನ್ ಆ ರೀತಿಯಾಗಿ ಮಾಡಿದೀಯಂತ ಅದೇ ಹುಲಿ ಸಂತತಿಗಳೆಲ್ಲ ಸೇರ್ಕೊಂಡು ನಿನಗೂ ವಿಷ ಇಟ್ಟು ಸಾಯಿಸಬೇಕು. ಅವಾಗ ಸರಿಯಾಗುತ್ತೇನೋ? ನನ್ನ ಸಹೋದ್ಯೋಗಿ ಮೈಸೂರು ಪ್ರತಿನಿಧಿ KP ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಯಾವ ರೀತಿಯಾಗಿ ಮನುಷ್ಯರಿ ಹಸುಗಳನ್ನ ಕಾಡಿಗೆ ಬಿಡ್ತಾ ಇದ್ದಿದೆ ಮೊದಲನೇ ತಪ್ಪು ಅವನದ್ದು. ಅದಕ್ಕೆ ಯಾಕೆ ಹುಲಿಗಳ ಮೇಲೆ ಅವನು ಸೇಡನ್ನ ತೀರಿಸ್ಕೊಳ್ಬೇಕು? ಕಾಡಿಗೆ ಬಿಡಬಾರ್ದಾಗಿತ್ತು ಹಸುವನ್ನು. ಅವನಿಗೆ ಗೊತ್ತು ಕಾಡಿನಲ್ಲಿ ಹೋದ್ರೆ ಬೇಟೆ ಆಡುತ್ತೆ ಅಂತ. ಅಷ್ಟಿದ್ದಾಗ್ಲೂ ಕೂಡ ಅವನು ಬಿಟ್ಟು ಅವ್ರದೇ ತಪ್ಪು ಅನ್ನೋ ರೀತಿಯಲ್ಲಿ ಅದಕ್ಕೆ ವಿಷ ಇಡುವ ಮಟ್ಟಕ್ಕೆ ಬರ್ತಾನೆ ಅಂತಂದ್ರೆ ಮನುಷ್ಯ ಯಾವ ಹಂತಕ್ಕೆ ಹೋಗಿದ್ದಾನೆ ಅಂತ KP ನಾಗರಾಜ್? ಅಲ್ಲ, ಇಡೀ ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಅರುಣ್, ಕಾಡಲ್ಲಿ ಮೃಗಗಳಿದಾವೋ ಅಥವಾ ನಾಡಿನಲ್ಲಿ ಮೃಗ ಇದಾವೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುವ ಮಟ್ಟದ ಪ್ರಕರಣ ಇದು ಅರುಣ್. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕಾಡಿಗೆ ಹಸುಗಳನ್ನು ಬಿಡುವಂಥದ್ದೇ ಕಾನೂನು ಪ್ರಕಾರವಾಗಿ ತಪ್ಪು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಡಿಗೆ ಹಸುಗಳನ್ನು ಬಿಟ್ಟಂಥ ಸಂದರ್ಭದಲ್ಲಿ ಹೇಳಿ ಕೇಳಿ ಅಲ್ಲಿ ಹುಲಿಗಳ ಸಂತತಿ ಜಾಸ್ತಿ ಇದೆ. ಸಹಜವಾಗಿ ಅವು ಬೇಟೆ ಆಡ್ತವೆ. ಹಾಗಾಗಿ ಇದನ್ನು ಬೇಟೆ ಆಡಿದ್ದಾರೆ. ಯಾವಾಗ ತನ್ನ ಹಸುವನ್ನು ಬೇಟೆ ಆಡ್ತೋ ಹುಲಿ, ಆಗಲೇ ಶಿವಣ್ಣ ಒಂದು ರೀತಿಯಾಗಿ ಕೋಪೋದ್ರಿಕ್ತಗೊಳ್ತಾನೆ. ತಕ್ಷಣದಲ್ಲೇ ಅವನು, ಯಾಕಂದರೆ ಸಾಮಾನ್ಯವಾಗಿ ಹುಲಿ ಬೇಟೆ ಆಡಿದ ತಕ್ಷಣದಲ್ಲೇ ಆ ಇಡೀ ಮಾಂಸವನ್ನು, ಆ ಇಡೀ ಬೇಟೆಯನ್ನು ತಿನ್ನೋದಿಲ್ಲ. ಅದನ್ನು 1-2 ದಿನಗಳ ಕಾಲ ಇಟ್ಕೊಂಡು ಅದು ತಿನ್ನುತ್ತೆ. ಹಾಗಾಗಿನೇ ಆ ಒಂದು ಎಲ್ಲದ್ರ ಬಗ್ಗೆ ಮಾಹಿತಿನೂ ಕೂಡ ಶಿವಣ್ಣಗೆ ಇದ್ದಂತೆ ಇದೆ. ಹೀಗಾಗಿನೇ ಶಿವಣ್ಣ ಮೊನ್ನೆ ಯಾವಾಗ ತನ್ನ ಹಸುವನ್ನು ಹುಲಿ ಬೇಟೆ ಆಡ್ತೋ ಮಾರನೇ ದಿನವೇ ತಂದು ಆ ಒಂದು ಹುಲಿಯ ಮೇಲೆ, ಮೃತಪಟ್ಟಂಥ ಹುಲಿಯ ಮೇಲೆ ವಿಷವನ್ನು ಹಾಕಿದ್ದಾರೆ. ಆ ವಿಷವನ್ನು ಗೊತ್ತಿಲ್ಲದಲೇ ಈ ಹೆಣ್ಣು ಹುಲಿ ಜೊತೆಗೆ ಆ ಹೆಣ್ಣು ಹುಲಿಯ 4 ಮಕ್ಕಳು ತಿಂದಿದಂಥ ಪರಿಣಾಮವಾಗಿ ಈ 5 ಹುಲಿಗಳ ಸಾವನ್ನಪ್ಪಿರುವಂಥದ್ದು. ಇದು ಒಂದು ರೀತಿಯಾಗಿ ಮನುಷ್ಯ ಮಾಡಿದಂತಹ ಕ್ರೂರವಾದಂತಹ ಕೊಲೆ. ಅದರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳು ಬೇಡ ಅರುಣ್. ಸದ್ಯಕ್ಕೆ ಈಗ ಶಿವಣ್ಣನನ್ನು ಅರಣ್ಯ ಇಲಾಖಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ ಶಿವಣ್ಣನ ಮಗ ಕೂಡ ಈಗಾಗಲೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅವನು ಕೂಡ ಈಗಾಗಲೇ ಎಸ್ಕೇಪ್ ಆಗಿದ್ದಾನೆ. ಒಂದು ರೀತಿಯಾಗಿ ಏನು ನಿನ್ನೆಯಿಂದಲೂ ಕೂಡ ಏನು ಊಹೆ ಮಾಡಲಾಗ್ತಾ ಇತ್ತು ಯಾವ ರೀತಿಯಾಗಿ ಆಗಿದೆ ಅನ್ನುವಂಥ ಪ್ರಕರಣ, ಅದೇ ದಾಟಿಯಲ್ಲೇ ಈ ಒಂದು ಪ್ರಕರಣ ಆದಂತೆ ಕಾಣ್ತಾ ಇದೆ. ಹುಲಿಯನ್ನು, ಹಸುವನ್ನು ಬೇಟೆಯಾಡ್ತು ಅನ್ನುವಂಥ ಒಂದೇ ಜಿದ್ದಿಗೋಸ್ಕರವಾಗಿ ಶಿವಣ್ಣನ ಫ್ಯಾಮಿಲಿ ಈ ರೀತಿಯಾಗಿ ವಿಷವನ್ನು ಹಾಕಿ 5 ಹುಲಿಗಳ ಕ್ರೂರವಾದಂತಹ ಕೊಲೆಯನ್ನು ಮಾಡಿರುವಂಥದ್ದು ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.